ಮುಸ್ಲಿಂ ಸಮುದಾಯವನ್ನು ಗುತ್ತಿಗೆಗೆ ತಗೊಂಡಿರುವಂತಹ ಅಸಾದುದ್ದೀನ್ ಓವೈಸಿ ಹಾಗೂ ಮೊಹಮ್ಮದ್ ಮದನಿ ಅವರು ಕೂಡ ಬಂದಿದ್ದಾರೆ. ಅಷ್ಟಕ್ಕೂ ಇದು ಖಂಡಿತ ಶಾಂತಿಯುತ ಪ್ರತಿಭಟನೆ ಅಂತ ಅನ್ನಿಸ್ಲೇ ಇಲ್ಲ. ಇವರ ಉದ್ದೇಶ ದೇಶದಲ್ಲಿ ಮುಸ್ಲಿಮರ ದಂಗೆ ಎಬ್ಸೋದು. ಈ ಅಬ್ಬಾಜಾನ್ ಹೇಳ್ತಾನೆ ನಾವು ಬಲಿದಾನ ಕೊಡೋದಕ್ಕೂ ಸಿದ್ಧರಾಗಿರ್ಬೇಕು ಅಂತ. ಹೋ ಹಿಂಗ ಮಿಸ್ಟರ್ ಓವೈಸಿ ಅಷ್ಟೊಂದು ಪ್ರಾಣ ಬಲಿದಾನ ಕೊಡೋ ಆಸೆ ಇದ್ರೆ ಗಡಿಗೆ ಹೋಗಿ ಸೇನೆಯನ್ನ ಸೇರ್ಕೋಬಹುದಲ್ವೇ? ಇಲ್ಲಿ ಬಲಿದಾನ ಕೊಟ್ಟು ಪ್ರಯೋಜನ ಏನು? ಅದು ಕಷ್ಟ ಬಿಡಿ. ಇಂಥವ್ರು ಸೇನೆ ಸೇರ್ಕೊಂಡ್ರೆ ಸೇನೆಯಲ್ಲೂ ಗಲಭೆ ಎಬ್ಬಿಸ್ಬಿಡ್ಬೋದು. ಅಂಥ ಕಂತ್ರಿಗಳು ಇವರು. ಈತ ಭಾರತಕ್ಕೆ ಬೆದರಿಕೆ ಹಾಕ್ತಾನೆ. ಏನಂತ? ಈ ಬಿಲ್ನಲ್ಲಿ ಏನಾದ್ರೂ ತಿದ್ದುಪಡಿ ಮಾಡಿದ್ರೆ ಭಾರತವನ್ನ ಮತ್ತೆ 80-90ರ ದಶಕಕ್ಕೆ ಕಳುಹಿಸುತ್ತೇವೆ. I am cautioning and warning this government. I am cautioning and warning this government. If you bring and make a Waqf law in the present form, which will be violation of Article 25, 26 and 14, it will lead to social instability in this country. It has been rejected by the entire Muslim community. No Waqf property will be left. Nothing will be left, I say. You want this country to take back into 80s and early 90s? It will be your responsibility. ಇಷ್ಟು ವರ್ಷ ದೇಶಕ್ಕೆ ಒಳ್ಳೇದಾಗುತ್ತೆ ಅಂದಾಗೆಲ್ಲ ಇವರು ಮಾಡ್ಕೊಂಡು ಬಂದಿದ್ದು ಇದನ್ನೇ ಅಲ್ವೇ? 2019ರ ರೈತರ ಪ್ರತಿಭಟನೆ ನಡೆಯುತ್ತೆ. ಆದ್ರೆ ಅಲ್ಲಿ ರೈತರ ಜೊತೆಗೆ ಖಲಿಸ್ತಾನಿಯವರೇ ಹೆಚ್ಚು ಭಾಗಿಯಾಗಿದ್ರು. ಆರ್ಟಿಕಲ್ 370 ತೆಗೆದು ಹಾಕುವಾಗಲೂ ಕೂಡ ಕಾಶ್ಮೀರದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸುವ ಕೈಗಳು ಸಿಗೋದಿಲ್ಲ ಅನ್ನೋ ಘೋಷಣೆ ಕೇಳಿಲ್ವೇ? ಈಗಲೂ ಕೂಡ ಅದೇ ಹುನ್ನಾರಗಳು ನಡೀತಾ ಇದೆ ಅಷ್ಟೇ. ಅಷ್ಟೇ ಯಾಕೆ, ಸಿಎಎ NRC ತರಬೇಕು ಅಂದಾಗ್ಲೂ ಕೂಡ ಇಂಥದೇ ಗದ್ದಲ ನಡೆದಿತ್ತು. ಅಬ್ಬಾಜಾನ್ ಓವೈಸಿ ಒಂದು ಮಾತು ನೆನಪಿನಲ್ಲಿಡಿ, ಈ ದೇಶದಲ್ಲಿ ಎಷ್ಟೇ ಬೆಂಕಿ ಹಚ್ಚುವ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಆಗೋದಿಲ್ಲ. ಅಲ್ಲಿ ಕೂತಿರೋದು ನರೇಂದ್ರ ಮೋದಿಜಿಯವರು. ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.